ಹಾಯ್ ವೆಲ್ಕಮ್ ಟು ಅವರ್ ಚಾನಲ್. ಬೆಳಗ್ಗೆ ತಿಂಡಿಗೋಸ್ಕರ ಈ ರೀತಿಯಾದ ಸಿಂಪಲ್ಲಾಗಿ ಬಿಸಿಬೇಳೆಬಾತನ್ನು ಮನೇಲೆ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಹೋಟೆಲ್ನೇ ಮರೆತುಬಿಡ್ತೀರಾ ನೀವು, ಅಷ್ಟು ರುಚಿಯಾಗಿ ಬರುತ್ತೆ. ತುಂಬ ಸಿಂಪಲ್ಲಾಗಿ ಕೂಡ ಮಾಡ್ಬೋದು. ಈ ರೀತಿ ಮನೆಯಲ್ಲೇ ಬಿಸಿಬೇಳೆಬಾತನ್ನ ಒಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಇಲ್ಲಿ ಮೊದಲಿಗೆ 1 ಗ್ಲಾಸ್ ರೇಷನ್ ಅಕ್ಕಿನ ತೊಗೊಂಡಿದ್ದೀನಿ. ಅದನ್ನು 2-3 ಸಲ ನೀಟಾಗಿ ವಾಶ್ ಮಾಡಿಕೊಂಡು ಅದಕ್ಕೆ 1 ಗ್ಲಾಸ್ಗೆ ಅರ್ಧ ಗ್ಲಾಸ್ ತೊಗರಿಬೇಳೆನ ಹಾಕ್ಕೊಳ್ತಾ ಇದ್ದೀನಿ. 1 ಬೀಟ್ರೋಟ್, 2 ಕ್ಯಾರೆಟ್, 1 ಟೊಮೊಟೊ ಹಣ್ಣು, ಜೊತೆಗೆ ಸ್ವಲ್ಪ ವಟಾಣಿನ ನೆನೆಸ್ಬಿಟ್ಟು ತೊಗೊಂಡಿದ್ದೀನಿ. ಇದು ನೈಟೇ ನಾನು ಸ್ವಲ್ಪ ವಟಾಣಿ ಕಾಳನ್ನು, ಒಣ ವಟಾಣಿನ ನಾನು ನೆನೆ ಹಾಕಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಶೇಂಗಾ ಕೂಡ ಹಾಕ್ತಾಯಿದ್ದೀನಿ. ಈ ಶೇಂಗಾನ ನೀವು ಹುರಿದು ಬೇಕಾದರೂ ಹಾಕ್ಬೋದು, ಇಲ್ಲಾಂದರೆ ಕುಕ್ಕರಲ್ಲಿ ಬೇಕಾದರೂ ಹಾಕ್ಬೋದು. ಇದ್ರ ಜೊತೆಗೆ ಸ್ವಲ್ಪ ಉಪ್ಪು ಅಷ್ಟ ಕೂಡ ಹಾಕ್ಕೊಂಡು, ಇಲ್ಲಿ ನಾವು 1 ಗ್ಲಾಸ್ ಅಕ್ಕಿ ಮತ್ತು ಅರ್ಧ ಗ್ಲಾಸ್ ಬೇಳೆ, ಟೋಟಲ್ 1.5 ಗ್ಲಾಸ್ ಆಯಿತು. ಇದ್ರ 2 ಪಟ್ಟು ನೀರನ್ನು ಹಾಕಬೇಕಾಗುತ್ತೆ. ನೀರು ಜಾಸ್ತಿ ಬೇಕು ಬಿಸಿಬೇಳೆಬಾತ್ಗೆ, ಸ್ವಲ್ಪ ರೈಸ್ ಸಾಫ್ಟಾಗಿ ಬರಬೇಕು. ಹಾಗಾಗಿ ಇಲ್ಲಿ 3-4 ಗ್ಲಾಸಷ್ಟು ನೀರನ್ನು ಹಾಕಿ ಕುಕ್ಕರ್ ಲಿಟ್ಟನ್ನು ಕ್ಲೋಸ್ ಮಾಡಿ ಇಲ್ಲಿ 3 ವಿಸಿಲ್ ಹೊಡಿಸ್ಬೇಕು. 3 ವಿಸಿಲ್ ಆದ ನಂತರ ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ ಮತ್ತು 2 ಹಸಿಮೆಣಸಿಕಾಯಿನ ಈ ರೀತಿ ನಾನು ಜಜ್ಕೊಳ್ತಾ ಇದ್ದೀನಿ. ನಾನು ಬಿಸಿಬೇಳೆಬಾತ್ ಮಾಡುವಾಗ ಕರೆಂಟ್ ಇರಲಿಲ್ಲ, ಹಾಗಾಗಿ ಈ ರೀತಿ ಜಜ್ಕೊಳ್ತಾ ಇದ್ದೀನಿ. ನಂಗೆ ಟೈಮ್ ಕೂಡ ಇರಲಿಲ್ಲ ಕರೆಂಟ್ ಬರೋವರೆಗೂ ವೇಟ್ ಮಾಡೋದಕ್ಕೆ. ನೀವು ಮಿಕ್ಸಿಗೆ ಹಾಕ್ಕೊಳ್ಳಿ. ಈಗ ಒಂದು ಬಾಣಲೆನ ಇಟ್ಕೊಂಡು 2.5 ಟೇಬಲ್ ಸ್ಪೂನಷ್ಟು ಅಥವಾ 2 ಟೇಬಲ್ ಸ್ಪೂನಷ್ಟು ಎಣ್ಣೆಗೆ ಹಾಕ್ಕೊಂಡು ಇದಕ್ಕೆ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಕೂಡ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಕೆಂಪಗೆ ಆಗಬೇಕು. ಕೆಂಪಗೆ ಆದಮೇಲೆ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಸ್ವಲ್ಪ ಅರಿಶಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ನಾನು ಜಜ್ಕೊಂಡಿರುವಂಥ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿಕಾಯಿ ಕೂಡ ನಾನು ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನಾನಿಲ್ಲಿ 1 ಪ್ಯಾಕೆಟ್ನಷ್ಟು ಬಿಸಿಬೇಳೆಬಾತ್ ಪೌಡ್ರನ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಫುಲ್ ಪ್ಯಾಕೆಟ್ ಬೇಕಾದರೂ ಹಾಕ್ಕೋಬೋದು, ಇಲ್ಲಾಂದರೆ ಸ್ವಲ್ಪ ಬೇಕಂದರೆ ಸ್ವಲ್ಪ ಬೇಕಾದರೂ ಹಾಕ್ಕೋಬೋದು. ಪೂರ್ತಿ ಹಾಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ನೀರನ್ನು ಹಾಕಿ ಅದ್ರ ಸ್ವಲ್ಪ ಹಸಿ ವಾಸನೆ, ಅದು ಮಸಾಲೆ ಸ್ಮೆಲ್ಲೆಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಾದ ನಂತರ ನೋಡಿ, ಇಲ್ಲಿ ಕುಕ್ಕರಲ್ಲಿ ಇಷ್ಟು ನೀಟಾಗಿ ಚೆನ್ನಾಗಿ ರೈಸ್ ಚೆನ್ನಾಗಿ ಬೆಂದಿದೆ. ತರಕಾರಿ ರೈಸ್ ಎಲ್ಲ ತುಂಬ ಸಾಫ್ಟಾಗಿ ಸೂಪರಾಗಿ ಬೆಂದಿದೆ. ಈಗ ಅದನ್ನು ಇದಕ್ಕೆ ಹಾಕ್ಕೊಳ್ಬೇಕು. ಪೂರ್ತಿಯಾಗಿ ಹಾಕ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಕುಕ್ಕರಲ್ಲಿರೋದನ್ನು ಎಲ್ಲದೂ ಹಾಕ್ಕೊಂಡಾದ್ಮೇಲೆ ಒಂದು ಸಲ ಮಿಕ್ಸ್ ಮಾಡಿಕೊಂಡು ನೋಡಬೇಕು. ಸ್ವಲ್ಪ ನಮಗೆ ಗಟ್ಟಿ ಅನ್ನಿಸ್ತು ಅಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ತೀರಾ ಗಟ್ಟಿನೂ ಬೇಡ, ತಿಳುವೂ ಬೇಡ, ಮೀಡಿಯಮಲ್ಲಿ ಇರಬೇಕಾಗುತ್ತೆ ಬಿಸಿಬೇಳೆಬಾತು. ಸೊ ಈಗ ನೀರನ್ನು ನೋಡಿಕೊಂಡು ಸ್ವಲ್ಪ ಹಾಕ್ಕೊಳ್ಳಿ. ಈ ರೀತಿ ನೀರು ಹಾಕ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅಂದರೆ ನಾವು ಏನು ಫಸ್ಟ್ ಒಗ್ಗರಣೆ ಹಾಕ್ಕೊಂಡಿರ್ತೀವಲ್ವ, ಅಲ್ಲೇ ಸ್ವಲ್ಪ ಜಾಸ್ತಿ ನೀರನ್ನು ಹಾಕ್ಕೊಂಡು ಒಂದೇ ಸಲಕ್ಕೆ ಮಿಕ್ಸ್ ಮಾಡಿದರೆ ಆಯಿತು. ಲಾಸ್ಟಿಗೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಮೊದಲೇ ಉಪ್ಪನ್ನು ಹಾಕಿದ್ದೆ, ಉಪ್ಪು ಸ್ವಲ್ಪ ಕಡಿಮೆ ಅನ್ನಿಸ್ತು, ಹಾಗಾಗಿ ಇನ್ನೊಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಕೂಡ ಉಪ್ಪನ್ನು ನೋಡಿಕೊಂಡು ಕೊನೆಗೆ ಈ ರೀತಿ ಸೇರಿಸ್ಕೋಬೋದು. ಇದೆಲ್ಲ ಆದ ನಂತರ ನೋಡಿ, ಈಗ ಕರೆಕ್ಟಾಗಿ ಬಿಸಿಬೇಳೆಬಾತ್ ರೆಡಿಯಾಗಿದೆ. ಈಗ ಕೊನೆಗೆ ನಾನು 1 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಇದು ಬೇಕಂದರೆ ಹಾಕೋಬೋದು, ಇಲ್ಲ ಅಂದರೆ ಇಲ್ಲ, ನಡೆಯುತ್ತೆ. ನಾವು ಒಗ್ಗರಣೆಯಲ್ಲೇ ಸ್ವಲ್ಪ ಹಾಕ್ಕೊಂಡ್ರೆ ಆಯಿತು, ಇಲ್ಲಾಂದರೆ ಎಣ್ಣೆಲ್ಲೇ ಮಾಡ್ತೀವಿ ಅಂದರೆ ಅದು ಪರವಾಗಿಲ್ಲ. ಈ ರೀತಿ ಲಾಸ್ಟಿಗೆ 1 ಅಥವಾ 1.5 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ. ಹಾಗಾಗಿ ಈ ರೀತಿ ತುಪ್ಪ ಹಾಕೋದಾದರೆ ಕೊನೆಗೆ ಎಲ್ಲ ಆದಮೇಲೆ ಈ ರೀತಿ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ತುಂಬ ಸೂಪರ್ ಆಗಿರುವಂಥ, ತುಂಬ ಟೇಸ್ಟಿ ಆಗಿರುವಂಥ ಬಿಸಿಬೇಳೆಬಾತು ರೆಡಿ ಆಯಿತು. ಸೊ ಇದಕ್ಕೆ ನೀವು ಯಾವ ತರಕಾರಿನ ಬೇಕಾದರೂ ಹಾಕ್ಕೋಬೋದು. ಬಿಸಿಬೇಳೆಬಾತ್ಗೆ ಯಾವುದಾದ್ರೂ ನಡೆಯುತ್ತೆ. ಬೀನ್ಸ್ ಇದ್ದರೆ ಬೀನ್ಸ್ ಕೂಡ ಆ್ಯಡ್ ಮಾಡ್ಕೋಬೋದು. ಈ ರೀತಿ ತುಂಬ ಸಿಂಪಲ್ಲಾಗಿ ಮನೇಲೇ ಬಿಸಿಬೇಳೆಬಾತನ್ನ ರೆಡಿ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಮತ್ತೆ ಮಾಡ್ಕೊಂಡು ತಿಂತೀರಾ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ದಿ ವಾಚಿಂಗ್.